ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್-ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್ ಪ್ರತಿಯೊಂದ್ರ ಬಗ್ಗೆನೂ ನೀವು ಅಪ್ಡೇಟ್ಸ್ ತಿಳ್ಕೊಬಹುದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ಈ ಒಂದು 400 ರುಪೀಸ್ ಆಫರ್ ನಾನು ಖಂಡಿತ ರಿಪೀಟ್ ಮಾಡಲ್ಲ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ತುಂಬಾ ಜನ ಕಾಲ್ ಬರುತ್ತೆ, ಬಟ್ ಕೆಲವೊಂದ್ಸತಿ ರೀಡಿಂಗ್ಸ್ ಮಾಡಕ್ ಟೈಮೇ ಇರೋಲ್ಲ. ಅದಕ್ಕೋಸ್ಕರ ಬಟ್ ಯಾವಾಗೆಲ್ಲ 400 ರುಪೀಸ್ ನ ಅನೌನ್ಸ್ ಮಾಡ್ತೀನಿ ಅವತ್ತೆಲ್ಲ 400 ರುಪೀಸ್ಗೆ ರೀಡಿಂಗ್ ಇರುತ್ತೆ. ಅವತ್ತು ನೀವು ಖಂಡಿತ ಬುಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗತ್ತೆ ಅಂತ ಅಂದ್ರೆ, ಈಗ ಈ ಒಂದು ವ್ಯಕ್ತಿ ನಿಮ್ಮ ಕ್ರಶ್ ಆಗಿರ್ತಾರೆ ಅಥವಾ ಒನ್ ಸೈಡೆಡ್ ಲವ್ ಇದೆ. ಸೊ ಈ ಒಂದು ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ನ ಸೇರೋದು ಡೆಸ್ಟಿನಿ ಪ್ಲಾನ್, ಅಥವಾ ಈ ಒಂದು ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನ ಪ್ರೀತಿಸ್ತಾರಾ ಅಥವಾ ರಿಜೆಕ್ಟ್ ಮಾಡ್ತಾರಾ, ಆಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಡೌಟ್ಸ್ ತುಂಬಾ ಜನಕ್ಕೆ ಇದೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಫಾರ್ ಒನ್ ಸೈಡೆಡ್ ಲವರ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಫುಲ್ ನೋಡಿ. ಅಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಕ್ರಶ್ ನ 3 ಟೈಮ್ಸ್ ಮನ್ಸ್ ನಲ್ಲಿ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿ. ಸೊ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಅಲ್ಲಿ ಕ್ಲೇಮ್ ದಿಸ್ ಎನರ್ಜಿ ಅಂತ ಟೈಪ್ ಮಾಡಿ. ಸೊ ಎನರ್ಜಿನ ನೀವು ಕ್ಲೇಮ್ ಮಾಡ್ಕೋಬಹುದು. ಓಕೆ, ಸೊ ಕ್ಲೇಮ್ ಅಂದಿದ ತಕ್ಷಣ ನೀವು ಕ್ಲೇಮ್ ಅಂತ ನೀವು ಯಾವ ದೃಷ್ಟಿಯಿಂದ ನೀವು ಅದನ್ನ ಕಮೆಂಟ್ ಹಾಕ್ತೀರಾ, ದಟ್ ಟೈಮ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಬಹುದು ಥ್ರೂ ದಿಸ್ ಕಮೆಂಟ್. ಓಕೆ, ಸೊ ನಿಮ್ಮ ಕ್ರಶ್ ಬಗ್ಗೆ ಯೋಚನೆ ಮಾಡಿ ಥಿಂಕ್ ಮಾಡ್ತಾ ಇದ್ದೀರಾ. ಆ ಒಂದು ವ್ಯಕ್ತಿ ನಿಮ್ಮನ್ನ ಲವ್ ನ ಅಕ್ಸೆಪ್ಟ್ ಮಾಡ್ತಾರಾ, ಇದೆಲ್ಲ ಡೆಸ್ಟಿನಿ ಪ್ಲಾನ್, ನಿಜವಾಗ್ಲೂ ಏನ್ ನಡೆಯುತ್ತೆ ಆಫ್ಟರ್ ಯುವರ್ ಪ್ರಪೋಸಿಂಗ್, ಅಥವಾ ಲವ್ ಇದೆಯಾ ಇಲ್ಲಿ ನಿಮ್ಮಿಬ್ರ ಮಧ್ಯ, ಅಥವಾ ನಿಮ್ಗೊಬ್ರಿಗೆ ಮಾತ್ರ ಅವ್ರ ಮೇಲೆ ಪ್ರೀತಿ ಇದೆಯಾ, ಎಲ್ಲವೂ ಕೂಡ ತಿಳ್ಕೊಳ್ಳೋಣ. ಓಕೆ ಓಕೆ, ಅಗೇನ್ ಕ್ವೀನ್ ಆಫ್ ಕಪ್ಸ್, ಜಸ್ಟಿಸ್ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಏಸ್ ಆಫ್ ವಾನ್ಸ್, ಓ ಮೈ ಗಾಡ್. ಓಕೆ, ಜಡ್ಜ್ಮೆಂಟ್ ಇದೆ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಸೋರ್ಸ್ ಇದೆ. ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ, ನಿಮ್ಮ ಒನ್ ಸೈಡ್ ಲವರ್ ಅಥವಾ ಕ್ರಶ್ ಯಾರಿದ್ದಾರೆ, ನಿಮ್ಮ ಮೇಲೆ ಅವ್ರಿಗೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಥವಾ ನಿಮಗ್ ಮಾತ್ರ ಅವ್ರ ಮೇಲೆ ಪ್ರೀತಿ ಇದೆಯಾ ಅನ್ನೋದಾದ್ರೆ, ಡೆಫಿನೆಟ್ಲಿ ಇಲ್ಲಿ ನೀವ್ ಯಾರನ್ನ ಇಷ್ಟಪಡ್ತಾ ಇದ್ರ ಅವರು ಕೂಡ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ. ದೇರ್ ಈಸ್ ಅ ಲವ್. ಓಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಖಂಡಿತ ಪ್ರೀತಿ ಇದೆ. ಏಸ್ ಆಫ್ ವಾನ್ಸ್ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಡೆಫಿನೆಟ್ ಆಗಿ ಹೇಳ್ಬೇಕು ಅಂತಿದ್ರೆ ನೀವ್ ಯಾರನ್ನ ಇಷ್ಟಪಡ್ತಾ ಇದ್ರಲ್ಲ, ದಿಸ್ ಇಸ್ ನಾಟ್ ಸಮಥಿಂಗ್ ಒನ್ ಸೈಡ್ ಲವ್. ಇಲ್ಲಿ ಮ್ಯೂಚುವಲ್ ಲವ್ ಇದೆ. ಇಬ್ರು ತುಂಬಾ ಇಷ್ಟಪಡ್ತಾ ಇದಾರ ಒಬ್ರಿಗೊಬ್ರು. ಇಬ್ರು ಕೂಡ ಒಬ್ರಿಗೊಬ್ರು ಲೈಕ್ ಹೆಂಗಿದೆ ಅಂತ ಅಂದ್ರೆ, ಡೆಫಿನೆಟ್ಲಿ ನೀವ್ ಅನ್ಕೋತಾ ಇದ್ದೀರಾ ಈ ಒಂದ್ ವ್ಯಕ್ತಿಗೆ ಹೋಗಿ ಪ್ರಪೋಸ್ ಮಾಡಿದ್ರೆ ಇವ್ರು ರಿಜೆಕ್ಟ್ ಮಾಡ್ತಾರೆ, ಭಯ ಪಡ್ತಾ ಇದ್ರೆ ಆಕ್ಚುಲಿ ನೀವು. ಸೊ ಎಲ್ಲೊಂದ್ ಕಡೆ ಒಂದ್ ವ್ಯಕ್ತಿ ನಿಮ್ಮನ್ನ, ಅವರು ನಿಮ್ಮ ಎದುರುಗಡೆ ಬಂದಾಗೆಲ್ಲ ಅವರು ನಿಮ್ಮನ್ನ ಕೆಲವೊಂದ್ಸತಿ ಇಗ್ನೋರ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು, ಅಥವಾ ಯಾವ್ದೇ ರೀತಿ ಕೇರ್ ಮಾಡ್ದಿರೋ ರೀತಿನೆಲ್ಲ ನಡ್ಕೋತಾ ಇದಾರೆ. ಅದು ನಿಮಗೆ ತುಂಬಾನೇ ಕನ್ಫ್ಯೂಷನ್ ಮಾಡ್ತಾ ಇದೆ. ನಿಜವಾಗ್ಲೂ ಇವ್ರ ಮೈಂಡ್ ಅಲ್ಲಿ ನಾನು ಇಲ್ವಾ, ಬರೀ ನನಗ್ ಮಾತ್ರ ಇವ್ರ ಮೇಲೆ ಪ್ರೀತಿ ಇರೋದಾ, ಅಥವಾ ಇವರು ಸುಮ್ನೆ ನನ್ನ ಆಟ ಆಡಿಸ್ತಾ ಇದ್ದಾರಾ, ಅಥವಾ ಅವರು ನನ್ನ ಇಷ್ಟಪಡ್ತಿದಾರ ಅನ್ನೋ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ತುಂಬಾನೇ ನಿಮ್ಗೆ ಸಂಕಟ ಆಗ್ತಾ ಇದೆ. ಈ ಒಂದ್ ವ್ಯಕ್ತಿನ ಯಾಕೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋದು ನಿಮ್ಗೆ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ದಿಸ್ ಪರ್ಸನ್ ಇಸ್ ಅನ್ಪ್ರೆಡಿಕ್ಟಬಲ್. ಇವ್ರ ಮೈಂಡ್ ಅಲ್ಲಿ ಏನ್ ಓಡ್ತಾ ಇದೆ ಅಂತ ನಾವು ಪ್ರೆಡಿಕ್ಟೇ ಮಾಡಕ್ ಆಗಲ್ಲ. ಕೆಲವೊಂದ್ಸತಿ ಇದ್ದಂಗೆ ಇನ್ನೊಂದ್ಸತಿ ಇರಲ್ಲ, ಫ್ಲಕ್ಚುಯೇಷನ್ ಆಗ್ತಿದ್ದಾರೆ ಅಂತೆಲ್ಲ ಏನೆಲ್ಲ ನಿಮ್ ಮೈಂಡ್ ಅಲ್ಲಿ ಇದೆ ಅಲ್ವಾ. ಡೆಫಿನೆಟ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರು ಇದನ್ನ ಬೇಕು ಅಂತಾನೆ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ನೋ ನೀವು ಇಷ್ಟ ಪಡ್ತಾ ಇದ್ದೀರಾ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ನೀವು ಅವ್ರನ್ನ ಇಷ್ಟ ಪಡ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ಕೇರ್ ಮಾಡ್ತಾ ಇದ್ದೀರಾ, ನಿಮ್ಮನ್ನ ಅವರು ಕೂಡ ಇಷ್ಟ ಪಡ್ತಿದ್ದಾರೆ. ಯಾಕಂತ ಅಂದ್ರೆ ಒಬ್ರು ಪ್ರೀತಿ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರನ್ನ ಇಷ್ಟಪಟ್ಟಾಗ ಖಂಡಿತ ಆ ಪ್ರೀತಿ ಗೊತ್ತಾಗತ್ತೆ, ಪ್ರೀತಿ ಮಾಡೋರ್ ನಡವಳಿಕೆ ಹೆಂಗಿರುತ್ತೆ ಅಂತ. ಅವರು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ, ಹಾಗಾಗಿ ಅವ್ರು ಗೊತ್ತಿದೆ ಈ ಒಂದ್ ವ್ಯಕ್ತಿನೂ ಕೂಡ ನನ್ನ ಇಷ್ಟ ಪಡ್ತಿದ್ದಾರೆ ಅಂತ. ಗೊತ್ತಿದ್ರು ಕೂಡ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಬೇಕು ಅಂತ ಆಟ ಆಡಿಸ್ತಿದ್ದಾರೆ. ದಿಸ್ ಪರ್ಸನ್ ನೋ
ನೀವು ಅವ್ರನ್ನ ಎಷ್ಟು ಇಷ್ಟ ಪಡ್ತೀರಾ, ನೀವು ಅವ್ರಿಗೋಸ್ಕರ ಏನೆಲ್ಲ ಮಾಡಬಲ್ಲರು, ಇದೆಲ್ಲ ತಿಳ್ಕೋಬೇಕು ಅಂತಾನೆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಕಾಡಿಸ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪ್ಲಾನ್. ನಿಮಗೆ ಅವರಾಗ ಅವರೇ ಬಂದು ಪ್ರಪೋಸ್ ಮಾಡಬೇಕು, ಅಥವಾ ನೀವಾಗ ಏನಾದ್ರೂ ಪ್ರಪೋಸ್ ಮಾಡಿದ್ರೆ ರಿಜೆಕ್ಟ್ ಮಾಡಿ ನಿಮಗೆ ಸರ್ಪ್ರೈಸ್ ಕೊಡೋ ಮುಖಾಂತರ ನಿಮಗೆ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡಬೇಕು, ಈ ರೀತಿ ಎಲ್ಲ ಒಂದು ಆಸೆ ಇದೆ. ಇಟ್ಸ್ ಆಲ್ ಸಮಥಿಂಗ್ ವೆರಿ ರೊಮ್ಯಾಂಟಿಕ್ ಅಂತಾನೆ ಹೇಳ್ತೀನಿ. ಸೊ ಏಸ್ ಆಫ್ ವಾನ್ಸ್, ಏಸ್ ಆಫ್ ಪೆಂಟಿಕಲ್ಸ್, ಒಂದು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಕನೆಕ್ಷನ್ ಖಂಡಿತವಾಗ್ಲೂ ರೀಬರ್ತ್ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ವಾಂಟ್ಸ್ ಯುವರ್ ಲವ್ ವೆರಿ ಬ್ಯಾಡ್ಲಿ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಆಕ್ಚುಲಿ ನೀವೇನಾದ್ರೂ ಅವ್ರ ಜೊತೆಗೆ ಇದೆಲ್ಲ ನಡವಳಿಕೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಬೇಜಾರಾಗಿ ನೀವೇನಾದ್ರೂ ಅವ್ರ ಜೊತೆಗೆ ಮಾತ್ ಬಿಟ್ಟಿದ್ದೀರಾ ಅಂದ್ರೆ ದಿಸ್ ಪರ್ಸನ್ ಡೆಸ್ಪರೇಟ್ಲಿ ವಾಂಟ್ ಟು ಸ್ಪೀಕ್ ವಿತ್ ಯು. ತುಂಬಾ ಡೆಸ್ಪಿರೇಷನ್ ಅಲ್ಲಿ ಇದ್ದಾರೆ. ತುಂಬಾ ಮಾತಾಡ್ಬೇಕು ನಿಮ್ಮ ಜೊತೆಗೆ, ತುಂಬಾ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಯಾಕೆಂತ ಅಂದ್ರೆ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿದೆ. ಅಂಡ್ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಪ್ರೇಯಿಂಗ್ ಫಾರ್ ಗಾಡ್. ಜಡ್ಜ್ಮೆಂಟ್ ಇದೆ. ನಿಮ್ಮನ್ನ ಅವರು ದೇವರಲ್ಲಿ ಬೇಡ್ಕೋತಾ ಇದ್ದಾರೆ, ಆದಷ್ಟು ಬೇಗ ಅವ್ರನ್ನ ಒಂದು ಮಾಡಿ ಅಂತ. ಸೊ ಡೆಫಿನೆಟ್ಲಿ ಇಲ್ಲಿ ಹೆಂಗಿದೆ ಅಂದ್ರೆ, ಇಲ್ಲಿ ನೀವು ಮೆನಿಫೆಸ್ಟ್ ಮಾಡ್ತಾ ಇದ್ರೆ ಅವರು ಮೆನಿಫೆಸ್ಟ್ ಮಾಡ್ತಿದ್ದಾರೆ, ನೀವು ಪ್ರೇಯರ್ ಮಾಡ್ತಾ ಇದ್ರೆ ಅವರು ಪ್ರೇಯರ್ ಮಾಡ್ತಿದ್ದಾರೆ. ದಿಸ್ ಇಸ್ ಸಮಥಿಂಗ್ ಅ ಸೋಲ್ ಮೇಟ್ ಕನೆಕ್ಷನ್ ಅಂತ ಹೇಳ್ತೀನಿ. ದಿಸ್ ಪರ್ಸನ್ ಇಸ್ ಯುವರ್ ಸೋಲ್ ಮೇಟ್. ಸೊ ಹಾಗಾಗಿ ನೀವಿಬ್ರು ಒಂದೇ ಎನರ್ಜಿನಲ್ಲಿ ಇದ್ದೀರಾ. ಸೊ ನೀವೇನು ಮಿರರಿಂಗ್ ಆಗ್ತಾ ಇದ್ದೀರಾ ಎನರ್ಜಿನಲ್ಲಿ. ಓಕೆ, ಜಸ್ಟಿಸ್ ಇದೆ. ದಿಸ್ ಪರ್ಸನ್ ಇಸ್ ಯೋರ್ ಡೆಸ್ಟಿನಿ ಕಾಲ್. ಸೊ ಇದೆಲ್ಲಾನು ಡೆಸ್ಟಿನಿ ಪ್ಲಾನ್, ಡಿವೈನ್ ಲವ್ ಸ್ಟೋರಿ. ಖಂಡಿತವಾಗ್ಲೂ ನಿಮ್ಗೆ ಪ್ರೊಟೆಕ್ಷನ್ ಇದೆ ಏಂಜಲ್ಸ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ. ಸ್ಪಿರಿಚುವಲ್ ಅಲೈನ್ಮೆಂಟ್ ಖಂಡಿತವಾಗ್ಲೂ ನಿಮ್ಮ ಕನೆಕ್ಷನ್ ಅಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ವೆನ್ ಯು ಆರ್ ವೆರಿ ನಿಯರ್ ಟು ಮ್ಯಾನಿಫೆಸ್ಟೇಷನ್, ಯು ವಾಂಟ್ ದೆಮ್ ವೆರಿ ಬ್ಯಾಡ್ಲಿ. ತುಂಬಾ ಆತರ ಇರುತ್ತೆ, ಡೆಸ್ಪಿರೇಷನ್ ಇರುತ್ತೆ, ನಂಗೆ ಸಿಗ್ಬೇಕು ಅಂತ ನೀವು ತುಂಬಾ ನಿಮ್ಮ ಯೋಚನೆಗಳಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ. ಬಿಕಾಸ್ ನಿಮಗೆ ಗೊತ್ತಿದೆ ಮ್ಯಾನಿಫೆಸ್ಟೇಷನ್ ನಿಜ ಆಗತ್ತೆ ಅಂತ. ಸೊ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಇನ್ನೇನ್ ಹತ್ರ ಬರ್ತಿದ್ದಂಗೆ ನಿಮಗೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ, ಚಾಲೆಂಜಿಂಗ್ ಬರುತ್ತೆ, ಕಷ್ಟ ಪಡ್ತೀರಾ, ತುಂಬಾ ನೋವು ತಿಂತೀರಾ, ಪೇನ್ ಆಗತ್ತೆ. ಇಟ್ಸ್ ಹ್ಯೂಜ್ ಮೆಸ್ ಅಂತ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಕೆಲವೊಂದ್ಸತಿ ಇದೆಲ್ಲ ನಂಗೆ ಬೇಕಿತ್ತ ಅಂತ. ಇಟ್ಸ್ ಆಲ್ ಅಬೌಟ್ ದ ಡಿವೈನ್ ಎನರ್ಜಿ, ಡಿವೈನ್ ಪ್ಲಾನ್. ಖಂಡಿತವಾಗ್ಲೂ ನೀವಿಬ್ರು ಮೀಟ್ ಮಾಡಿದ್ರೆ ಒಂದು ಡೆಸ್ಟಿನಿಗೋಸ್ಕರ, ಡೆಸ್ಟಿನಿ ಕಾಲ್ ಇಂದಾನೇ ನೀವಿಬ್ರು ಮೀಟ್ ಮಾಡಿದ್ರೆ ದಿಸ್ ಇಸ್ ನಾಟ್ ಸಮಥಿಂಗ್ ಐ ಫೀಲ್ ಲೈಕ್ ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ಟು ಯು. ಓಕೆ, ನೀವೊಂದು ಟೈಮ್ ಅಲ್ಲಿ ಕನ್ಸ್ ಕಂಡಿದ್ರಿ ಇವ್ರ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಅಂಡ್ ಇಂಥ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಅಂತ. ಅದೇ ವ್ಯಕ್ತಿ ನಿಮ್ ಲೈಫಲ್ಲಿ ಬಂದಾಗ ಡೆಫಿನೆಟ್ಲಿ ಯಾರಿಗೂ ಕಳ್ಕೋಬೇಕು ಅಂತ ಇಷ್ಟ ಪಡಲ್ಲ. ಸೊ ಐ ರಿಯಲಿ ನೋ ದಿಸ್ ಎನರ್ಜಿ, ಹೆಂಗೆ ನಿಮ್ಮ ಎನರ್ಜಿ ಹೆಂಗ್ ಹೋಗ್ತಾ ಇದೆ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಟು ಯು ಗೈಸ್. ಖಂಡಿತ ಅವರು ನಿಮ್ನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಆಕ್ಚುಲಿ ದಿಸ್ ಪರ್ಸನ್ ಇಸ್ ಆಲ್ಸೋ ವಾಂಟ್ಸ್ ಟು ಬಿ ವಿತ್ ಯು. ಅಂದ್ರೆ ನಿಮ್ ಜೊತೆಗೆ ಅವರು ಕೂಡ ಇರಬೇಕು ಅಂತ ಇದ್ದಾರೆ, ನಿಮ್ಗೆ ಪ್ರಪೋಸ್ ಮಾಡ್ಬೇಕು ಅಂತ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರು ಅವರ ಫ್ರೆಂಡ್ಸ್ ಜೊತೆ ನಿಮ್ಮ ವಿಚಾರವಾಗಿ ಹೇಳ್ಕೋತಾ ಇರ್ಬೋದು, ಈ ತರ ಎಲ್ಲ ಮಾಡ್ದೆ, ಅವ್ರು ಈ ತರ ನನ್ನ ಜೊತೆಗೆ ನೋಡಿ ನಡ್ಕೊಂಡ್ರು. ಇದೆಲ್ಲ ಅವ್ರಿಗೆ ಲೈಕ್ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ನನ್ಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ರೀಡಿಂಗ್ ಮಾಡುವಾಗ ಅಂತ. ಇಟ್ಸ್ ಆಲ್ ಅಬೌಟ್ ದ ಕಲೆಕ್ಟಿವ್ ಎನರ್ಜಿ, ಆಯ್ತಾ. ಸೊ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತೀರಾ, ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಹೆಂಗ್ ಯೋಚನೆ ಮಾಡ್ತೀರಾ, ಆ ತರ ಎನರ್ಜೀಸ್ ಫ್ಲೋ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಯೋರ್ ಡ್ರೀಮ್ ಲವ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.